ಹಲೋ, ಗುಡ್ ಆಫ್ಟರ್ನೂನ್ ಮಕ್ಕಳೇ. ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ. ವೆಲ್ಕಮ್ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ ನಿಮ್ಗೆಲ್ಲ ವೆಲ್ಕಮ್ ಹೇಳ್ತಾ, ಈಗ ನಾವೇನ್ ಮಾಡ್ತಾ ಇದ್ವಿ, ಹಿಂದಿನ ತರಗತಿಯಲ್ಲಿ SSLC ಮಾದರಿ ಪ್ರಶ್ನೆ ಪತ್ರಿಕೆ 2022 23ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ವಿ. ಅದನ್ನೇ ಇವತ್ತು ಕಂಟಿನ್ಯೂ ಮಾಡೋಣ. ಯಾಕಂತಂದ್ರೆ ನಾವು 1 ಅಂಕ 2 ಅಂಕ ಮತ್ತು 3 ಅಂಕದ ಒಂದೇ ಪ್ರಶ್ನೆಯನ್ನ ಬಿಡಿಸಿದೀವಿ. ಇವತ್ತು ನಾವೇನ್ ಮಾಡೋಣ, ಮುಂದಿನ ಪ್ರಶ್ನೆಗಳನ್ನ ಬಿಡಿಸೋಣ. ಹಾಗಿದ್ರೆ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಎಸ್, ಸೊ ನಾವ್ ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದೀವಿ, ನಿಮ್ಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಎಸ್, ಸೊ ನಾವು ನಿನ್ನೆವರೆಗೂ ಇಲ್ಲಿ ತನಕ ಸಾಲ್ವ್ ಮಾಡಿದ್ವಿ. ಇವತ್ ನೆಕ್ಸ್ಟ್ ಪ್ರಶ್ನೆಯನ್ನ ಬಿಡಿಸೋಣ. ಯಾವುದಪ್ಪ ಅಂತಂದ್ರೆ, ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಸರಾಸರಿ ಅಂತಂದ್ರೆ 3 ವಿಧಾನದಿಂದ ಕಂಡುಹಿಡಿತೀವಿ, ಅದ್ ನಿಮ್ಗೆಲ್ಲ ಗೊತ್ತಿದೆ. ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಮತ್ತೆ ಹಂತ ವಿಚಲನಾ ವಿಧಾನ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈಗ ಜಸ್ಟ್ ಹಿಂಟ್ ಕೊಡ್ತೀನಿ, ನಾನು ಫುಲ್ ಸಾಲ್ವ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಇದು ಕ್ಯಾಲ್ಕುಲೇಷನ್ ತುಂಬಾ ಇರೋದ್ರಿಂದ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಉಳಿಯುತ್ತೆ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೇಕು ಅಲ್ವಾ. ಸೊ ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡ್ರಿ, ಈಸಿ ಇದೆ. ಇದನ್ನ ಇಲ್ಲಿ FI ಅನ್ನ ಕೊಟ್ಟಿದ್ದಾರೆ, XI ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೇಗೆ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಹಾಗೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ XI ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ, FI XI ಮಾಡ್ತೀರಾ. ಸೊ ನೆಕ್ಸ್ಟ್ ಸಿಗ್ಮಾ FI ಹಾಗೆ ಸಿಗ್ಮಾ FI XI ಮಾಡ್ತೀರಾ. ಸೊ ನೆಕ್ಸ್ಟ್ X ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಸೂತ್ರ ಹಾಕಿದ್ರೆ ನಿಮ್ಗೆ ಸರಾಸರಿ ಬರುತ್ತೆ. ಸೊ ಈಸಿ ಇದೆ. ಐ ಥಿಂಕ್ ಇದು ನಿಮ್ಗೆ 45.2 ಏನೋ ಸರಾಸರಿ ಬರುತ್ತೆ. ಚೆಕ್ ಮಾಡಿ ನೋಡ್ರಿ ಒಂದ್ಸರ್ತಿ. ಓಕೆ, ಸೊ ಇದನ್ನ ನಿಮ್ಗೆ ಬಿಡ್ತಿದ್ದೀನಿ ಪ್ರಾಬ್ಲಮ್ ಅನ್ನ, ಈಸಿ ಇದೆ. ಓಕೆ, ಟ್ರೈ ಮಾಡಿ. ಮತ್ತೆ ಇನ್ನೊಂದು ಸಜೆಷನ್ ಅಂತಂದ್ರೆ, ಎಲ್ಲಾ ವಿಧಾನದಿಂದ ಬಿಡಿಸಿ ನೋಡ್ರಿ. ನೇರ ವಿಧಾನ, ಹಂತ ವಿಚಲನಾ ವಿಧಾನ ಮತ್ತು ಅಂದಾಜು ಸರಾಸರಿ. FI DI ಕಂಡುಹಿಡಿಬೇಕು, UI ಕಂಡುಹಿಡಿಬೇಕು, FI DI FI UI. ಹೌದಾ? ಸೊ ಎಲ್ಲ ವಿಧಾನದಿಂದ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ಏನಿದೆ, ಈ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ಸೊ ಇದನ್ನ ನಾನು ಮಾಡ್ತೀನಿ. ಮಧ್ಯಾಂಕ ಅಂತಂದಾಗ ಕೆಲವೊಂದ್ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ಏನಂತಂದ್ರೆ, ಇಲ್ಲಿ ನಮ್ಗೆ ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕು, ಇಲ್ಲಿ ನಾವು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಬೇಕು, CF ಅನ್ನ ಕಂಡುಹಿಡಿಬೇಕು ಅಲ್ವಾ. ಇದು ನಮ್ಗೆ ಎಕ್ಸ್ಟ್ರಾ ಒಂದು ಟೇಬಲ್ ನಾವು ಮಾಡ್ಬೇಕು ಕ್ಯಾಲ್ಕುಲೇಷನ್ ಅಂತ. CF. ಸೊ ಹೇಗ್ ಮಾಡ್ತೀರಾ, ಸಂಚಿತ ಆವೃತ್ತಿ ಮೊದಲನೇ ಫ್ರೀಕ್ವೆನ್ಸಿ ಆವೃತ್ತಿ ಏನಿದೆ ಅದನ್ನೇ ಬರ್ಕೋತೀರಾ. 5 + 8 ಅಂತಂದ್ರೆ ನಮ್ಗೆ ಎಷ್ಟು ಬರುತ್ತೆ, ಅದು 5 + 8 ಅಂತಂದ್ರೆ 13 ಬರುತ್ತೆ. ಹಾಗೆ 13 + 20 ಮಾಡಿದ್ರೆ 13, 20 + 30 33 ಬರುತ್ತೆ ನಿಮ್ಗೆ. ನೆಕ್ಸ್ಟ್ 33 + 15 ಮಾಡಿದ್ರೆ 48 ಬರುತ್ತೆ. 48 + 7 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 55 ಬರುತ್ತೆ. 55 + 5 ಮಾಡಿದ್ರೆ 60 ಬರುತ್ತೆ. ಇಲ್ಲಿ ನಮ್ಗೆ ಇವುಗಳನ್ನ ಕೂಡಿಸಿ ನೋಡ್ರಿ ಎಷ್ಟು ಬರುತ್ತೆ, ಚೆಕ್ ಮಾಡ್ರಿ. 5 5 10 10 10 10 15 15 8 ಅಂತಂದ್ರೆ 23 23 + 7 ಅಂತಂದ್ರೆ 30. ಸೊ 2 1 3 3 3 6 ಅಂದ್ರೆ 60. ಸಿಗ್ಮಾ FI ಅಂದ್ರೆ ಇಲ್ಲಿ ಸಿಗ್ಮಾ F ಅಂತಾನಲ್ಲ, ಇಲ್ಲಿ ನಾವು N ಅಂತ ಹೇಳ್ತೀವಿ ಅದನ್ನ. ಹೌದಾ? ಸ್ಮಾಲ್ n = 60. ನಾನು ಯಾವಾಗ್ಲೂ ಹೇಳ್ತೀನಿ, ಇಲ್ಲಿ ಸಿಗ್ಮಾ N ಅಥವಾ N ಸಿಗ್ಮಾ FI ಅಂತಂದ್ರೆ N ಆವೃತ್ತಿಯನ್ನ ಒಟ್ಟು ಮಾಡಿದಾಗ ಇಲ್ಲಿ ಬರುವಂತಹ N ನ ಬೆಲೆ ಮತ್ತು ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಸಮವಾಗಿ ಇರುತ್ತೆ. ಬಂತಲ್ವಾ? ಈಗ ನಾವೇನ್ ಮಾಡೋಣ, N/2 ಅನ್ನ ಮಾಡೋಣ. N/2 ಅಂದ್ರೆ 60 ಡಿವೈಡೆಡ್ ಬೈ 2, ದಟ್ ಇಸ್ 60. ಹೌದಾ? ಈ 30 ಎಲ್ಲಿ ಬರುತ್ತೆ, 23 ಇಲ್ಲಿ ಬರುತ್ತೆ. ಸೊ ಈ 3 ಎಲ್ಲಿ ಬರುತ್ತೆ ನಮ್ಗೆ, ಇಲ್ಲಿ ಬರುತ್ತೆ. ಅದು 23ರಲ್ಲಿ ಅಂದ್ರೆ 33. 30 ಎಲ್ಲಿ ಬರುತ್ತೆ ನಿಮ್ಗೆ, 33 ಈ ಒಂದು ಆವೃತ್ತಿಯಲ್ಲಿ ಬರುತ್ತೆ. ಹಾಗಿದ್ರೆ ಕೆಳಮಿತಿ ಏನಾಗುತ್ತೆ ಇಲ್ಲಿ 20. ಹಾಗೆ CF ಇಲ್ಲಿ F ಎಷ್ಟು ತಗೋತೀವಿ, 20. CF ಅಂತಂದ್ರೆ ಈ ಮಧ್ಯಾಂಕ ಇರುವಂತಹ ಸಂಚಿತ ಆವೃತ್ತಿ ಹಿಂದಿನ ಆವೃತ್ತಿ 13 ಇದೆ. ಹೌದಲ್ವಾ? ಈಗ ಮಧ್ಯಾಂಕದ ಸೂತ್ರ ಏನು, ಮಧ್ಯಾಂಕ L + N/2 - CF ಡಿವೈಡೆಡ್ ಬೈ F × H ಅಲ್ವಾ. ಸೊ ಈಗ L ಅಂತಂದ್ರೆ 20 ಪ್ಲಸ್ N/2 ಅಂತಂದ್ರೆ 30 - 13 ಡಿವೈಡೆಡ್ ಬೈ 20. ವರ್ಗಾಂತರದ ಗಾತ್ರ H ಎಷ್ಟಿದೆ ಇಲ್ಲಿ, 10 ಇದೆ. ಯಾಕಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ 10 ಬರುತ್ತೆ. 10 ಅಂದ್ಲೆ 10 2 10 1 10 2 ಎಷ್ಟು ಬರುತ್ತಿದ್ದು,
20 ಪ್ಲಸ್ 13ರಲ್ಲಿ 30ರಲ್ಲಿ 13 ಕಳೆದ್ರೆ ನಮ್ಗೆ 17 ಬರುತ್ತೆ. 17 ಡಿವೈಡೆಡ್ ಬೈ 2. ಸೊ 2 ಬಂದ್ಲೆ 2 8 16, 1 ಉಳಿಯುತ್ತೆ 5. ಸೊ 20.5 ಮಾಡಿದ್ರೆ 28.5 ಬರುತ್ತೆ. ಇದು ನಮ್ಮ ಮಧ್ಯಾಂಕ ಅಲ್ವಾ. ನೆಕ್ಸ್ಟ್, ಒಂದು ವೃತ್ತಕ್ಕೆ, ಇದು ಕೂಡ ಥೇರಮ್, ಪ್ರಮೇಯ. ಸೊ ಪ್ರಮೇಯವನ್ನ ನೀವು ಸಾಲ್ವ್ ಮಾಡ್ರಿ. ಯಾಕಂತಂದ್ರೆ ಪ್ರಮೇಯವನ್ನ ಹಲವಾರು ಬಾರಿ ಬಿಡಿಸಿದೀವಿ, ಹಾಗಾಗಿ ಇದು ಇಂಪಾರ್ಟೆಂಟ್ ಕೂಡ. ಸೊ ಪ್ರಮೇಯವನ್ನ ನೀವು ಇದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ತಾ ಹೋಗೋಣ. sin 30 degree plus tan 45 degree minus cosec 60 degree divided by sec 30 degree plus cos 60 degree plus cot 45 degree ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿದು? sin 30 degree ಅಂತಂದ್ರೆ 1/2, tan 45 ಅಂದ್ರೆ 1, ಮೈನಸ್ cosec 60 degree ಅಂದ್ರೆ sin 60 degree √3/2, cosec ಅಂದ್ರೆ 2/√3 ಅಲ್ವಾ, 2/√3 divided by sec 30 ಅಂತಂದ್ರೆ cos 30 degree ಅಂದ್ರೆ √3/2, sec 30 ಅಂದ್ರೆ 2/√3 ಪ್ಲಸ್ cos 60 degree ಅಂದ್ರೆ 1/2 ಪ್ಲಸ್ cot 45 ಅಂದ್ರೆ 1. ಇಲ್ಲಿ 1 2 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 √3. ಸೊ 2√3 LCM ಆಗುತ್ತೆ, ಅಂದ್ರೆ ಲಸ ಆಗುತ್ತೆ. ಸೊ ಇಲ್ಲಿ 2 ಇರೋದ್ರಿಂದ ಆಲ್ರೆಡಿ ನಾವು √3 ಅನ್ನ ಗುಣಾಕಾರ ಮಾಡ್ತೀವಿ. ಇಲ್ಲಿ 2√3 ಮಾಡ್ತೀರಾ, ಇಲ್ಲಿ 2 ಅನ್ನ ಮಾಡ್ತೀರಾ. ಸೊ 1 into √3 that is √3 plus 2√3 plus minus 4, 2 2s 4 ಅಲ್ವಾ. ಇಲ್ಲಿ ಏನಿಲ್ಲ ಅಂದ್ರೆ 1 ಅಲ್ವಾ, 2√3 ಮತ್ತೆ ಲಸ ಆಗತ್ತೆ ನಿಮ್ಗೆ. ಹಾಗಿದ್ರೆ ಇಲ್ಲಿ ಇಂಟು 2 ಮಾಡ್ತೀವಿ, ಇಲ್ಲಿ ಇಂಟು √3 ಮಾಡ್ತೀರಾ, ಇಂಟು 2√3 ಮಾಡ್ತೀರಾ. ಸೊ 4 ಪ್ಲಸ್ √3 ಪ್ಲಸ್ 2√3, 2√3 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 3 ಪ್ಲಸ್ 2√3 ಅಂದ್ರೆ ಅದೆಷ್ಟಾಗತ್ತೆ? 4√3 ಮೈನಸ್ 4 ಡಿವೈಡೆಡ್ ಬೈ, ಇಲ್ಲೂ ಕೂಡ √3 ಪ್ಲಸ್ 2√3 ಅಂದ್ರೆ 4√3 ಮೈನಸ್ 4 ಆಗತ್ತೆ ಅಲ್ವಾ. 4√3 ಮೈನಸ್ 3√3 ಅಲ್ವಾ ಇದು. 3 ಪ್ಲಸ್ √3 ಪ್ಲಸ್ 2 ಅಂತಂದ್ರೆ 3√3 ಆಗತ್ತೆ. 3√3 ಮೈನಸ್ 4, ಇಲ್ಲೂ ಕೂಡ √3 ಪ್ಲಸ್ 2√3 ಅಂದ್ರೆ 3√3 ಮೈನಸ್ 4 ಆಗತ್ತೆ. ಈಗ ಇದು ಪ್ಲಸ್ ಇದೆ ಅಲ್ವಾ, ಸೊ ಪ್ಲಸ್ 4 ಆಗತ್ತೆ. ಇದು 3√3 ಪ್ಲಸ್ 4. ಈಗ ಏನ್ ಬಂದಿದೆ? 3√3 ಮೈನಸ್ 4 ಡಿವೈಡೆಡ್ ಬೈ 3√3 ಪ್ಲಸ್ 4. ಈಗ ನಾನೇನ್ ಮಾಡ್ತೀನಿ? ಅಕರಣೀಕೃತಗೊಳಿಸೋಣ. ಹೇಗೆ? ಇಲ್ಲಿ ಛೇದದಲ್ಲಿ ಇರುವಂತಹ ಸಂಖ್ಯೆಯನ್ನ ನಾವು ಅದೇ ತರ ಬರೆಯೋಣ, ಬಟ್ ಚಿಹ್ನೆಯನ್ನ ಚೇಂಜ್ ಮಾಡೋಣ. ಮೈನಸ್ 4 ಡಿವೈಡೆಡ್ ಬೈ 3√3 ಮೈನಸ್. ಈಗ 3√3 ಮೈನಸ್ 4, 3√3 ಮೈನಸ್ 4 ಅಂದ್ರೆ ಎಷ್ಟಾಗತ್ತಿದು? a ಪ್ಲಸ್ ಬಿ, a ಮೈನಸ್ ಬಿ ಇಂಟು a ಮೈನಸ್ ಬಿ ಅಂತಂದ್ರೆ a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಆಗತ್ತೆ. 3√3 ಮೈನಸ್ 4 ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ 3√3 ಪ್ಲಸ್ 4, 3√3 ಮೈನಸ್ 4 ಅಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಗತ್ತೆ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ. ಸೊ 3√3 ಅಂದ್ರೆ a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಅಂತಂದ್ರೆ 3√3 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ 4ರ ವರ್ಗ ಮೈನಸ್ 2 ಇಂಟು 3√3 ಇಂಟು 4 ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂದ್ರೆ 9 ಇಂಟು √3 ಸ್ಕ್ವೇರ್ ಅಂದ್ರೆ 3 ಪ್ಲಸ್ 16 ಅಲ್ವಾ. 3 ಅಂದ್ರೆ 3ರ ವರ್ಗ 9 ಇಂಟು 3 ಮಾಡಿದ್ರೆ 27, 9 3 27 ಪ್ಲಸ್ 16 ಮೈನಸ್ 2 3 6, 6 4 24 √3 ಡಿವೈಡೆಡ್ ಬೈ 9 3 27 ಪ್ಲಸ್ 16. ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ, ಸಾರಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಲ ಇದು, ಸಾರಿ. ಈಗ ಎಸ್ 27 ಪ್ಲಸ್ 16 ಮಾಡಿದ್ರೆ ನಮ್ಗೆ 43 ಮೈನಸ್ 24 √3 ಬರುತ್ತೆ. 43 ಪ್ಲಸ್ ಮೈನಸ್ 24 ಅಲ್ವಾ. ಮೈನಸ್ 24 √3 ಡಿವೈಡೆಡ್ ಬೈ 27ರಲ್ಲಿ 16ನ್ನ ಕಳೆದ್ರೆ 11 ಬರುತ್ತೆ. ಹಾಗಿದ್ರೆ ಈ ಒಂದು ಲೆಕ್ಕದ ಬೆಲೆ ಎಷ್ಟು ಬಂತು?
43 minus 24 root 3 divided by 11 ಅಂತ ಬಂತು. ಓಕೆ, ಇದೇ ತರ ಇನ್ನೊಂದು ಲೆಕ್ಕವನ್ನ ಬಿಡಿಸೋಣ. ಒಂದೇ ನಿಮಿಷ. ನೆಕ್ಸ್ಟ್ ಏನಿದೆ? ಸೊ ಇಲ್ಲಿ -1 7 ಮತ್ತು 4 -3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ 2 ಬಿಂದು ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. -1 7 ಹಾಗೆ 4 -3 2:3 ಅಂದ್ರೆ m1:m2 ಕೊಟ್ಟಿದ್ದಾರೆ. ದಟ್ ಇಸ್ 2:3, ರೈಟ್? ನಾವು ಇದು x1 y1 ಇದು x2 y2 ಅಲ್ವಾ? ಈಗ ನಾವು ಅನುಪಾತವನ್ನ ಕೊಟ್ಟಾಗ ಯಾವ ಸೂತ್ರ ಬಳಸ್ತೀವಿ? ಭಾಗ ಪ್ರಮಾಣ ಸೂತ್ರ. P of xy is equal to m1 into x2 plus m2 into x1 divided by m1 plus m2. ಹಾಗೆ m1 into y2 plus m2 into y1 divided by m1 plus m2 ಅಲ್ವಾ? ನೆಕ್ಸ್ಟ್ m1 ಅಂದ್ರೆ 2 ಇದೆ. 2 into 4 plus 3 into -1 divided by 2 plus 3. ಹಾಗೆ 2 into y2 ಎಷ್ಟಿದೆ ಇಲ್ಲಿ? -3 ಇದೆ. ಪ್ಲಸ್ 3 into y1 ಎಷ್ಟಿದೆ? 7 ಇದೆ. ಡಿವೈಡೆಡ್ ಬೈ 2 plus 3. ಈಗ 2 4 8 8 minus 3 divided by 5 ಹಾಗೆ 2 3 6 6 plus 3 7 21 divided by 5. ಈಗ 8ರಲ್ಲಿ 3 ಕಳೆದ್ರೆ 5 divided by 5 ಹಾಗೆ 21ರಲ್ಲಿ 6 ಕಳೆದ್ರೆ 15 divided by 5. ಸೊ 5 ಒಂದ್ಲೆ 5 ಒಂದ್ಲೆ 5 ಒಂದ್ಲೆ 5 ಮೂರ್ಲೆ ಹಾಗಿದ್ರೆ ಎಷ್ಟು ಬಂತಿದ್ದು? 1 ಮತ್ತೆ 3. ಬಿಂದುವಿನ ನಿರ್ದೇಶಾಂಕಗಳು 1 ಮತ್ತು 3. ಇವೆಲ್ಲ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಏನಿದೆ ನಮ್ಗೆ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳ ಪರಿಹಾರವನ್ನ ನಕ್ಷಾ ವಿಧಾನದಿಂದ ಪರಿಹರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ನಕ್ಷಾ ವಿಧಾನ ಅಂತಂದಾಗ ಇದನ್ನ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ತೋರಿಸಿದೀನಿ. ನಕ್ಷೆಯನ್ನ ಹಾಕೋದು ನಮಗ್ ಗೊತ್ತಿದೆ. ಜಸ್ಟ್ ನಾವೇನ್ ಮಾಡ್ಬೇಕು? ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅಲ್ವಾ? ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಸೊ x plus y is equal to 5 ಅಂದ್ರೆ y is equal to 5 minus x ಆಗುತ್ತೆ. ಇದಕ್ಕೆ ಒಂದು ಟೇಬಲ್ ಅನ್ನ ಹಾಕೋಣ ಅಲ್ವಾ? x is equal to x ಮತ್ತೆ y. x is equal to 0 ಆದ್ರೆ y 5 ಆಗುತ್ತೆ. 1 ಆದ್ರೆ y 4 ಆಗುತ್ತೆ. ಹಾಗೆ 2 ಆದ್ರೆ 3 ಆಗುತ್ತೆ. 3 ಆದ್ರೆ 2 ಆಗುತ್ತೆ. ಹಾಗೆ 4 ಆದ್ರೆ 1 ಆಗುತ್ತೆ ಅಲ್ವಾ? ಅದೇ ತರ ಇನ್ನೊಂದು ಈಕ್ವೇಶನ್ ಇದೆ. 2x plus y is equal to 7. ಸೊ y is equal to 7 minus 2x. ಇದಕ್ಕೂ ಕೂಡ ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡೋಣ. ಈಗ x ನ ಬೆಲೆ 0 ಆದ್ರೆ 7 minus 0 ಅಂದ್ರೆ 7. 2 ಒಂದ್ಲೆ 2. 7ರಲ್ಲಿ 2 ಕಳೆದ್ರೆ 5. ಸೊ 2 ಆದ್ರೆ 7ರಲ್ಲಿ 2 4 ಅಂದ್ರೆ 7ರಲ್ಲಿ 4 ಕಳೆದ್ರೆ 3 ಬರುತ್ತೆ. ಹಾಗೆ 2 3 6. 7ರಲ್ಲಿ 6 ಕಳೆದ್ರೆ 1 ಬರುತ್ತೆ. ಓಕೆ, ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ತಗೋಬಹುದು. 2 4 8. 8ರಲ್ಲಿ 7 ಕಳೆದ್ರೆ -1. 2 4 8 -1 ಸಾಕು ನಮ್ಗೆ. 3 ಅಥವಾ 2 ಅಥವಾ 3 ಬೆಲೆ ಸಾಕು. ಈಗ
ಇದನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದ್ರೆ, ನಕ್ಷೆಯನ್ನ ನಾನು ಹಾಕೋದಿಲ್ಲ, ಜಸ್ಟ್ ನಿಮ್ಗೆ ಟೇಬಲ್ ತೋರಿಸ್ತೀನಿ. ಮತ್ತೆ ಇಲ್ಲಿ ಯಾವ ಬೆಲೆಗಳು ಸಮ ಇದೆ ಚೆಕ್ ಮಾಡ್ರಿ. ಇಲ್ಲಿ x ಇಸ್ ಈಕ್ವಲ್ ಟು 2 ಆದಾಗ y ಇಸ್ ಈಕ್ವಲ್ ಟು 3 ಇದೆ. ಇಲ್ಲೂ ಕೂಡ x ಇಸ್ ಈಕ್ವಲ್ ಟು 2 ಆದಾಗ y ಇಸ್ ಈಕ್ವಲ್ ಟು 3 ಇದೆ. ದಟ್ ಮೀನ್ಸ್ ಈ ಒಂದು ಬಿಂದುವಿನಲ್ಲಿ ರೇಖೆಗಳು ಒಂದನ್ನೊಂದು ಛೇದಿಸುತ್ತೆ ಅಂತ ಅರ್ಥ. ಗ್ರಾಫ್ ಅಲ್ಲಿ ಒಂದ್ಸತಿ ಹಾಕಿ ನೋಡಿ, ಚೆಕ್ ಮಾಡ್ರಿ. ನೆಕ್ಸ್ಟ್, ಮೂಲ ಸಮಾನುಪಾತತೆಯ ಪ್ರಮೇಯ ನಮಗ್ ಗೊತ್ತಿದೆ, ಅಷ್ಟು ಸತಿ ಬಿಡಿಸಿದೀವಿ ಕೂಡ. ಓಕೆ, ಸೊ ನೆಕ್ಸ್ಟ್ ಬಿಡ್ಸೋಣ. ಹಾಗಿದ್ರೆ, ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಅನ್ನ ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಆಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬಿ ದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದುವಿನಿಂದ ಕಟ್ಟಡದ ತುದಿಯನ್ನ ವೀಕ್ಷಿಸಿದಾಗ ಉನ್ನತ ಕೋನವು 30 ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಮಕ್ಕಳೇ, ಇಲ್ಲಿ ಎ ಇಲ್ಲಿದೆ. ಸೊ ನಮ್ಗೆ ಅವನತ ಕೋನ ಎಲ್ಲಿ ಉಂಟಾಗತ್ತೆ? ಇಲ್ಲಿ ಉಂಟಾಗಿದೆ ಅಲ್ವಾ? ಈಗ ಇದನ್ನ ನೋಡಿದ್ರೆ ನಮ್ಗೆ ಎ ಟು ಸಿ, ಅಂದ್ರೆ ಎ ದಲ್ಲಿ ನಿಂತುಕೊಂಡು ಸಿ ಅನ್ನ ನೋಡಿದ್ರೆ ನಮ್ಗೆ ಇಲ್ಲಿ ಅವನತ ಕೋನ ಉಂಟಾಗತ್ತೆ 60 ಡಿಗ್ರಿ. ಸೊ ಇದು ಯಾವ ಆಕಾರದಲ್ಲಿ ಬಂದಿದೆ? ಝಡ್ ಆಕಾರದಲ್ಲಿ ಬಂದಿದೆ. ಝಡ್ ಆಕಾರದಲ್ಲಿ ಅಂದ್ರೆ ಅಲ್ಲಿ ಪರ್ಯಾಯ ಕೋನಗಳು ಇರುತ್ತೆ. ಹಾಗಿದ್ರೆ ಎ ಕೋನ ಸಿ ಕೋನಕ್ಕೆ ಪರ್ಯಾಯವಾಗಿದೆ ಅಲ್ವಾ? ಎ ಕೋನ 60 ಡಿಗ್ರಿ ಆದ್ರೆ ಸಿ ಕೋನ ಕೂಡ 60 ಡಿಗ್ರಿ ಆಗುತ್ತೆ. ಹಾಗಿದ್ರೆ ನಮ್ಗಿಲ್ಲಿ ಏನ್ ಗೊತ್ತಿದೆ? ಏನೂ ಗೊತ್ತಿಲ್ಲ, ಯಾವ್ದು ಬೆಲೆ ಗೊತ್ತಿಲ್ಲ ನಮ್ಗೆ. ಓಕೆ, ಸೊ ಬಿ ಸಿ ಯನ್ನ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಈಗ ನಾವೇನ್ ಮಾಡೋಣ? ಟ್ಯಾನ್ 60 ಡಿಗ್ರಿ ತಗೊಳ್ಳೋಣ. ಓಕೆ, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಯಾಕಂದ್ರೆ ಬಿ ನಲ್ಲಿ 90 ಡಿಗ್ರಿ, ಇದು ಪಾರ್ಶ್ವ ಬಾಹು, ಇದು ಅಭಿಮುಖ ಬಾಹು. ಸೊ ನಾವೇನ್ ಮಾಡೋಣ? ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು, ಎಲ್ಲಿದೆ ಅದು? ತ್ರಿಭುಜ ಎ ಬಿ ಸಿ ಯಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ರೈಟ್? ಟ್ಯಾನ್ 60 ಡಿಗ್ರಿ ಅಂತಂದ್ರೆ √3 ಬರುತ್ತೆ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಯ ಬೆಲೆ ಎಕ್ಸ್ ಅಂತ ತಗೊಂಡಿದೀವಿ. ಸೊ ಇಲ್ಲಿ ಕಳಿಸ್ರಿ ಇದನ್ನ. ಎ ಬಿ ಇಸ್ ಈಕ್ವಲ್ ಟು √3 ಎಕ್ಸ್ ಆಗತ್ತೆ. ಇದು ಎ ಬಿ ಯ ಬೆಲೆ. ಹಾಗೆ ತ್ರಿಭುಜ ಎ ಬಿ ಪಿ ನಲ್ಲಿ ದೊಡ್ಡ ತ್ರಿಭುಜವನ್ನ ನೋಡಿದ್ರೆ ಏನ್ ಗೊತ್ತಾಗತ್ತೆ ನಮ್ಗೆ? ಇಲ್ಲಿ ಆಂಗಲ್ 30 ಡಿಗ್ರಿ ಇದೆ. ಸೊ ಮತ್ತೆ ನಾವು ಟ್ಯಾನ್ 30 ಡಿಗ್ರಿಯನ್ನೇ ತಗೊಳ್ಳೋಣ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಯಾವುದು? ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬಿ ಪಿ ಅಲ್ವಾ? ಟ್ಯಾನ್ 30 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ √3. ಎ ಬಿ ಯ ಬೆಲೆ ನಮಗ್ ಗೊತ್ತಿದೆ, √3 ಎಕ್ಸ್ ಅಂತ. ಬಿ ಪಿ ಅಂತಂದ್ರೆ ಇಲ್ಲಿ ನೋಡ್ರಿ, ಎ ಬಿ ಯ ಬೆಲೆ ಇಲ್ಲಿದೆ. ಸೊ ಬಿ ಪಿ ಅಂತಂದ್ರೆ ಬಿ ಸಿ ಪ್ಲಸ್ ಸಿ ಪಿ ಅಲ್ವಾ? ಬಿ ಸಿ ಪ್ಲಸ್ ಸಿ ಪಿ. ಸೊ ಇವಾಗ ಈ ಬಿ ಸಿ ಇಂಟು 1, ಬಿ ಸಿ ಪ್ಲಸ್ ಸಿ ಪಿ ಇಂಟು 1 ಮಾಡಿದ್ರೆ ಬಿ ಸಿ ಪ್ಲಸ್ ಸಿ ಪಿ ಆಗತ್ತೆ. ಈಸ್ ಈಕ್ವಲ್ ಟು √3 ಇಂಟು √3 ಎಕ್ಸ್ ಮಾಡ್ರಿ, √3 ಎಕ್ಸ್ ಇಂಟು √3 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ. ಸೊ ಬಿ ಸಿ ಅಂತಂದ್ರೆ ಎಕ್ಸ್ ಆಗತ್ತೆ. ಸಿ ಪಿ ಈಸ್ ಈಕ್ವಲ್ ಟು √3 ಇಂಟು √3 ಮಾಡಿದ್ರೆ 3 ಎಕ್ಸ್ ಆಗತ್ತೆ. ಈಗ ಎಕ್ಸ್ ಅನ್ನ ಈ ಕಡೆ ಕಳ್ಸೋಣ. ಸೊ ಸಿ ಪಿ ಈಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್, ದಟ್ ಇಸ್ ಈಕ್ವಲ್ ಟು 2x. ಹೌದಾ? ಅಂದ್ರೆ ನಮ್ಗೆ ಸಿ ನಿಂದ ಪಿ ಬಿಂದುವಿಗೆ ಚಲಿಸಬೇಕಾದರೆ ಬಿ ಸಿ ಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ. ಬಿ ಸಿ ಎಕ್ಸ್ ಆದ್ರೆ ಸಿ ಪಿ 2x. ನಾವು ಸಾಧಿಸಿದ್ವಿ ಅಲ್ವಾ? 2x. ಓಕೆ, 4 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ ಇದು. ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ಒಂದೇ ನಿಮಿಷ. ಎಸ್, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 222 ಅಂತ ಇದೆ. ಅದರ ಮೊದಲ ಪದ n-1 ಪದಗಳವರೆಗಿನ ಮೊತ್ತ 187 ಆಗಿದೆ. ಆ ಶ್ರೇಣಿಯ ಮೊದಲನೇ ಪದವು 2 ಆದಾಗ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಏನ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ನೋಡೋಣ. ಓಕೆ, ಏನ್ ಕೊಟ್ಟಿದ್ದಾರೆ? ಮೊದಲ ಪದವು 2 ಆದಾಗ ಅಂದ್ರೆ ಎ ಗೊತ್ತಿದೆ, ಎ ಇಸ್ ಈಕ್ವಲ್ ಟು 2. ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಎಸ್ ಎನ್ ಕೊಟ್ಟಿದ್ದಾರೆ 222 ಅಂತ. ನೆಕ್ಸ್ಟ್, ಅದರ ಮೊದಲ n-1 ಪದಗಳವರೆಗಿನ ಮೊತ್ತ ಅಂದ್ರೆ ಎನ್ -1 187, SN 222, SN-1 187 ಅಂತ ಕೊಟ್ಟಿದ್ದಾರೆ. ಏನ ಬೆಲೆ 2 ಆದಾಗ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಶ್ರೇಣಿ ಅಂತಂದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಈ ತರಹದ ಶ್ರೇಣಿಯನ್ನ ನಾವು ಕಂಡುಹಿಡಿಬೇಕು ಅಲ್ವಾ? ಈಗ ನಮಗ್ ಗೊತ್ತಿದೆ ಎನ್ ಇಸ್ ಈಕ್ವಲ್ ಟು SN - SN - 1, ರೈಟ್?
ಸೊ ಎಸ್ ಎನ್ ಅಂತಂದ್ರೆ 222 ಮೈನಸ್ 187. ಎರಡನ್ನು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 35 ಅಂತ ಬಂತು. ಅಂದ್ರೆ ಎ ಎನ್ ಇಸ್ ಈಕ್ವಲ್ ಟು 35 ಅಂದ್ರೆ ಎ 2 ಅಂತ ಕೊಟ್ಟಿದ್ದಾರೆ ನಮ್ಗೆ. ಅರ್ಥ ಏನು? ಎ ಅಂದ್ರೆ 2 ಇದೆ, ಎ ಎನ್ ಎಷ್ಟು ಬಂತು ನಮ್ಗೆ? ಕೊನೆಯ ಪದ 35 ಅಂದ್ರೆ 2ರಿಂದ 35ರವರೆಗೆ ಪದಗಳಿವೆ ಅಂತ ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ಎ ಎನ್ ಇಸ್ ಈಕ್ವಲ್ ಟು 35. ಈಗ ಎ ಬೆಲೆ ಗೊತ್ತಿದೆ, ಎ ಎನ್ ಬೆಲೆ ಗೊತ್ತಿದೆ. ಸೊ ಎಸ್ ಎನ್ ಅನ್ನ ಕಂಡುಹಿಡಿಯೋಣ. ಎಸ್ ಎನ್ ಕೂಡ ಗೊತ್ತಿದೆ, ಎನ್ ಕಂಡುಹಿಡಿಯೋಣ. ಓಕೆ, ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎ ಮತ್ತು ಎ ಎನ್ ಗೊತ್ತಿದ್ದಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ, ಎ ಪ್ಲಸ್ ಎ ಎನ್, ರೈಟ್? ಈಗ ಎಸ್ ಎನ್ ನ ಬೆಲೆ 222, ಎನ್ ನ ಬೆಲೆ ನಮಗ್ ಗೊತ್ತಿಲ್ಲ. ಎ ಅಂತಂದ್ರೆ 2, ಎ ಎನ್ ಅಂತಂದ್ರೆ 35 ಅಲ್ವಾ? ನೋಡಿ ಇಲ್ಲಿ 35. ಸೊ 222 ಇಂಟು 2 ಮಾಡ್ರಿ, ಈಸ್ ಈಕ್ವಲ್ ಟು ಎನ್ ಇಂಟು 37. 35 ಪ್ಲಸ್ 2 37. ಸೊ 444 ಈಸ್ ಈಕ್ವಲ್ ಟು 37 ಎನ್. ಸೊ ಎನ್ ಈಸ್ ಈಕ್ವಲ್ ಟು 444 ಡಿವೈಡೆಡ್ ಬೈ 37. ಸೊ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತಿದು? ಎನ್ ಈಸ್ ಈಕ್ವಲ್ ಟು 12 ಬರುತ್ತೆ. ಓಕೆ, ಎನ್ ಈಸ್ ಈಕ್ವಲ್ ಟು 12 ಅಂದ್ರೆ ಎನ್ ನ ಬೆಲೆ 12 ಆಯ್ತು. ಈಗ ಎ ಎನ್ ಇಸ್ ಈಕ್ವಲ್ ಟು ನಾವೇನ್ ಮಾಡೋಣ, ನಮ್ಗೆ ಎ ಗೊತ್ತಿದೆ, ಆದ್ರೆ ನಮ್ಗೆ ಶ್ರೇಣಿ ಬರಿಬೇಕಂದ್ರೆ ಡಿ ಗೊತ್ತಿರ್ಬೇಕಲ್ವಾ? ಡಿ ಗೊತ್ತಾಗ್ಬೇಕಂತಂದ್ರೆ ನಾವೇನ್ ಮಾಡೋಣ, ಡಿ ಬೆಲೆಯನ್ನ ಕಂಡುಹಿಡಿಯೋಣ. ಅದಕ್ಕೋಸ್ಕರ ಎ ಮತ್ತು ಎನ್ ಬೆಲೆಯನ್ನ ಉಪಯೋಗಿಸ್ಕೊಂಡು ಡಿ ಬೆಲೆಯನ್ನ ಕಂಡುಹಿಡಿಯೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ರೈಟ್? ಸೊ ಎ ಎನ್ ಅಂತಂದ್ರೆ A12 ಅಂತ ಇದೆ, ಎ ಅಂತಂದ್ರೆ 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎನ್ ಅಂತಂದ್ರೆ 12 ಮೈನಸ್ 1 ಇಂಟು ಡಿ. ಸೊ A12 ಅಂತಂದ್ರೆ 35 ಈಸ್ ಈಕ್ವಲ್ ಟು 2 ಪ್ಲಸ್ 11 ಡಿ, ರೈಟ್? ಸೊ ಈ ಎರಡನ್ನ ಈ ಕಡೆ ಶಿಫ್ಟ್ ಮಾಡ್ರಿ, 35 ಮೈನಸ್ 2 ಈಸ್ ಈಕ್ವಲ್ ಟು 11 ಡಿ. ಸೊ 33 ಈಸ್ ಈಕ್ವಲ್ ಟು 11 ಡಿ. ಸೊ ಡಿ ಎಷ್ಟಾಗತ್ತೆ? 33 ಬೈ 11 ಮಾಡಿದ್ರೆ 3 ಬರುತ್ತೆ ಅಲ್ವಾ? 30 11 ಮೂರ್ಲೆ 30, ಅಥವಾ ನೀವು ಇಲ್ಲೇ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಡಿ ಈಸ್ ಈಕ್ವಲ್ ಟು 3. ಎ ಅಂದ್ರೆ 2, ಡಿ ಅಂದ್ರೆ 3. ಹಾಗಿದ್ರೆ ಶ್ರೇಣಿ ಏನಾಗಿರುತ್ತೆ? ಮೊದಲ ಪದ 2 ಪ್ಲಸ್ 3 ಮಾಡ್ತೀರಾ, 5 ಪ್ಲಸ್ 3 ಮಾಡ್ತೀರಾ, 8. ಇದೇ ತರ ಎಲ್ಲಿವರೆಗೂ ಬರಿತೀವಿ? 35 ಪದಗಳವರೆಗೆ ಬರಿತೀವಿ ಅಲ್ವಾ? ಇದು ನಮ್ಗೆ 4 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ಏನಿದೆ? ಹನ್ನೆರಡು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ 37 ಆಗಿದೆ. ಓಕೆ, ಎ ಎನ್ 37, ಎಷ್ಟು ಪದ ಇದೆ? 12 ಪದ. ಅಂದ್ರೆ ಎನ್ ಕೊಟ್ಟಿದ್ದಾರೆ ಅಂತ ಅರ್ಥ. ಎ 12ನೇ ಪದದ ಬೆಲೆ 37. ಶ್ರೇಣಿಯ ಮಧ್ಯದ 2 ಪದಗಳ ಮೊತ್ತವು 41 ಆದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿದು ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಇದನ್ನ ಸ್ವಲ್ಪ ಯೋಚನೆ ಮಾಡ್ರಿ. ಏನ್ ಕೊಟ್ಟಿದ್ದಾರೆ? ಎನ್ ಇಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ಎಸ್ 12 ಬೆಲೆ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? 41. ಸಾರಿ, A12 ಅಲ್ವಾ ಇದು? A12 ಅಂದ್ರೆ A12, ಸಾರಿ ಎಸ್ ಇಲ್ಲ, ಮೊತ್ತ ಇಲ್ಲ ಅಲ್ವಾ? ಪದ ಕೊಟ್ಟಿದ್ದಾರೆ. ಸೊ A12 ಇಸ್ ಈಕ್ವಲ್ ಟು 41 ಅಂತ ಕೊಟ್ಟಿದ್ದಾರೆ. 40 ಅಲ್ಲ 37, ಸಾರಿ. A12 ಇಸ್ ಈಕ್ವಲ್ ಟು 37. 12 ಪದಗಳವರೆಗಿನ ಕೊನೆಯ ಪದವು 37 ಅಂತಂದ್ರೆ A12 ಇಸ್ ಈಕ್ವಲ್ ಟು 37 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? A12 ಇಸ್ ಈಕ್ವಲ್ ಟು 37 ಆಯ್ತಾ? ಶ್ರೇಣಿಯ ಮಧ್ಯದ 2 ಪದಗಳ ಮೊತ್ತ. ಮಧ್ಯದ ಪದವನ್ನ ಹೇಗೆ ಕಂಡುಹಿಡಿಯೋದು? 1ರಿಂದ 12ರವರೆಗೆ ಸಂಖ್ಯೆ ಇದೆ. 3, 4, 5, 6, 7, 8, 9, 10, 11, 12. ಸೊ ಮಧ್ಯದ ಪದ ಅಂದ್ರೆ 1, 2, 3, 4, 5 ಇಷ್ಟು ಬಿಡ್ತೀರಾ. ನೆಕ್ಸ್ಟ್ 1, 2, 3, 4, 5 ಇಷ್ಟು ಬಿಡ್ತೀರಾ. ಸೊ ಮಧ್ಯದ ಪದ ಯಾವುದು? 6 ಮತ್ತು 7. 6 ಮತ್ತು 7ರ ಏನಾಗಿದೆ? ಮೊತ್ತ ಕೊಟ್ಟಿದ್ದಾರೆ ನಮ್ಗೆ. ಅಂದ್ರೆ A6 ಪ್ಲಸ್ A7 ಅನ್ನ ಕೊಟ್ಟಿದ್ದಾರೆ. ಎಷ್ಟು ಅಂತ? 41 ಅಂತ. ಅರ್ಥ ಆಯ್ತಾ? ಮಧ್ಯದ ಪದಗಳ ಮೊತ್ತ ಅಲ್ವಾ? ಮಧ್ಯದ ಪದಗಳ ಮೊತ್ತ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡೋಣ? A12 ಇಸ್ ಈಕ್ವಲ್ ಟು 37 ಅಂತ ಇದೆ. ಓಕೆ, ಸೊ A12 ಇಸ್ ಈಕ್ವಲ್ ಟು 37 ಅಂತಂದ್ರೆ ಇಲ್ಲಿ ಮಾಡ್ತೀನಿ ನೋಡ್ರಿ. A12 ಇಸ್ ಈಕ್ವಲ್ ಟು 37 ಅಂತಂದ್ರೆ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಸೂತ್ರದಲ್ಲಿ ಹಾಕಿದಾಗ N ಎಷ್ಟಿದೆ?
12 ಮೈನಸ್ 1 ಇಂಟು ಡಿ ದ್ಯಾಟ್ಸ್ ಇಸ್ ಈಕ್ವಲ್ ಟು 37. ಎ ಪ್ಲಸ್ 11 ಡಿ ಈಸ್ ಈಕ್ವಲ್ ಟು 37. ಹೌದಾ? ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಈಗ ಇಲ್ಲಿ ಬಂದ್ರೆ ಏನಿದೆ ಇಲ್ಲಿ? ಸೊ A6 plus A7 is equal to 41. A6 ಅಂದ್ರೆ ಮತ್ತೆ ನಾವೇನ್ ಮಾಡೋಣ, A6ಗೂ ಕೂಡ ನಿಮ್ಗೆ ಬೇಕಿದ್ರೆ ಸ್ಲೋ ಆಗಿ ಹೇಳ್ತೀನಿ. A6 ಅಂತಂದ್ರೆ A ಪ್ಲಸ್ ಎನ್ ಮೈನಸ್ ಎನ್ ಅಂತಂದ್ರೆ 6 ಮೈನಸ್ 1 ಇಂಟು ಡಿ. ಸೊ A6 is equal to A ಪ್ಲಸ್ 5D. ಹಾಗೆ A7 ಅಂತಂದ್ರೆ ಏನಾಗತ್ತೆ? A ಪ್ಲಸ್ 7 ಮೈನಸ್ 1 ಅಂದ್ರೆ 6D. ಸೊ ಇವೆರಡನ್ನ ಇಲ್ಲಿ ಹಾಕೋಣ. A6 ಅಂತಂದ್ರೆ A ಪ್ಲಸ್ 5D ಪ್ಲಸ್ A ಪ್ಲಸ್ 6D ಈಸ್ ಈಕ್ವಲ್ ಟು 41. ಎಷ್ಟು? 2 ಎಗಳಿವೆ. 5D ಪ್ಲಸ್ 6D ಅಂದ್ರೆ 11D ಈಸ್ ಈಕ್ವಲ್ ಟು 41. ಇದನ್ನ ಈಕ್ವೇಶನ್ ನಂಬರ್ 2 ಅನ್ನೋಣ. ಈಗ ಸಮೀಕರಣ 2 ಮತ್ತು 1ರಿಂದ ಓಕೆ, ಎರಡನೇ ಸಮೀಕರಣ ಏನಿದೆ? 2A ಪ್ಲಸ್ 11D ಈಸ್ ಈಕ್ವಲ್ ಟು 41. ಒಂದನೇದೇನಿದೆ? A ಪ್ಲಸ್ 11D ಈಸ್ ಈಕ್ವಲ್ ಟು 37. ಓಕೆ, ಈಗ ಚಿಹ್ನೆಗಳನ್ನ ಚೇಂಜ್ ಮಾಡೋಣ. ಮತ್ತೆ 11D ಮತ್ತೆ 11D ಅನ್ನ ಕ್ಯಾನ್ಸಲ್ ಮಾಡೋಣ. 2A ನಲ್ಲಿ 1A ಅನ್ನ ಕಳೆದ್ರೆ A ಬರುತ್ತೆ. 41ರಲ್ಲಿ 37ಅನ್ನ ಕಳೆದ್ರೆ 4 ಬರುತ್ತೆ. ಏನಿದು? ಇದು A ನ ಬೆಲೆ. ಈ A ನ ಬೆಲೆಯನ್ನ ನಾವು ಈಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ A ಪ್ಲಸ್ 11D ಈಸ್ ಈಕ್ವಲ್ ಟು 37, ರೈಟ್? ಸೊ A ಅಂತಂದ್ರೆ 4 ಪ್ಲಸ್ 11D ಈಸ್ ಈಕ್ವಲ್ ಟು 37. ಸೊ 4ನ್ನ ಈ ಕಡೆ ಕಳಿಸಿದ್ರೆ 11D ಈಸ್ ಈಕ್ವಲ್ ಟು 37 ಮೈನಸ್ 4 ಅಲ್ವಾ? ಸೊ 11D ಇಲ್ಲಿ ಬರೀತೀನಿ ನೋಡಿ. 11D ಈಸ್ ಈಕ್ವಲ್ ಟು 33. ಸೊ D ಈಸ್ ಈಕ್ವಲ್ ಟು 33 ಡಿವೈಡೆಡ್ ಬೈ 11. ಸೊ D ವ್ಯಾಲ್ಯೂ ಎಷ್ಟಾಗತ್ತೆ? 3 ಅಲ್ವಾ? ಈಗ ನಾವು A ಮತ್ತು D ಅನ್ನ ಸಿಕ್ಕ ಮೇಲೆ ಶ್ರೇಣಿಯನ್ನ ಬರೀಬಹುದು ಈಸಿಯಾಗಿ. ಸೊ ಶ್ರೇಣಿಯನ್ನ ಹೇಗೆ ಬರೀತೀವಿ? ಶ್ರೇಣಿ A ಅಂತಂದ್ರೆ 4, 4 ಪ್ಲಸ್ 3 ಮಾಡಿದ್ರೆ 7, 7 ಪ್ಲಸ್ 3 ಮಾಡಿದ್ರೆ 10. ಇದೇ ತರ ಎಷ್ಟು ಸಂಖ್ಯೆಗಳನ್ನ ಬರಿತೀವಿ ನಾವು? 37 ಸಂಖ್ಯೆಗಳು. ಕೊನೆಯ ಪದ 37 ಆಗಿದೆ, ಹಾಗಾಗಿ 37ರವರೆಗೆ ಬರಿತೀವಿ ಅಲ್ವಾ? ನೆಕ್ಸ್ಟ್ ಇನ್ನೊಂದನ್ನ ಕೇಳಿದ್ದಾರೆ, ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಮ್ಗಿಲ್ಲಿ A ಗೊತ್ತಿದೆ, AN ಗೊತ್ತಿದೆ ಅಲ್ವಾ? ಅವಾಗ ನಾವೇನ್ ಮಾಡೋಣ? SN ಅನ್ನ ಬಳಸೋಣ. n/2 ಇಂಟು A ಪ್ಲಸ್ AN ಅನ್ನ ಬಳಸೋಣ. ಓಕೆ, SN n ಅಂತಂದ್ರೆ ಎಷ್ಟಿದೆ ಇಲ್ಲಿ? 12 ಇದೆ. 12 ಡಿವೈಡೆಡ್ ಬೈ 2. A ಅಂತಂದ್ರೆ 4 ಇದೆ. ಓಕೆ, A ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. AN ಅಂತಂದ್ರೆ 37 ಇದೆ. ಸೊ 12 ಅಂದ್ರೆ 2 12, 6 ಇಂಟು 37 ಪ್ಲಸ್ 4 ಅಂತಂದ್ರೆ 41. ಎಷ್ಟಾಗುತ್ತೆ ಇದು? 6 1 6, 6 4 24. SN is equal to 246. ಇದು ಪದಗಳ ಮೊತ್ತ. ಈಸಿ ಇದೆ. ಸಮಾಂತರ ಶ್ರೇಣಿಯಲ್ಲಿ ಸ್ವಲ್ಪ ಕ್ವಶನ್ ಅನ್ನ ಆ ಕಡೆ ಈ ಕಡೆ ಮಾಡಿ ಕೊಟ್ಟಿರ್ತಾರೆ, ಬಟ್ ಮೆಥಡ್ ತುಂಬಾ ಈಸಿ ಇರುತ್ತೆ ಅಲ್ವಾ? ಸೊ ಇದು ನಮ್ಮ 4 ಅಂಕದ ಪ್ರಶ್ನೆಗಳಿಗೆ ಕೇಳಿರುವಂತಹ ಒಂದು ಪ್ರಶ್ನೆ. ಓಕೆ, ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಏನಿದೆ ಅಂತ. ನೆಕ್ಸ್ಟ್ ಇದು ನಮ್ಗೆ 5 ಅಂಕದ ಪ್ರಶ್ನೆ, ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 5 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ಘನ ಸಿಲಿಂಡರಿನ ಮೇಲೆ ಒಂದು ಘನಗೋಳವನ್ನ ಕೂರಿಸಿ ಚಿತ್ರದಲ್ಲಿ ಇರುವಂತೆ ಒಂದು ಲೋಹದ ನೆನಪಿನ ಕಾಣಿಕೆಯನ್ನು ತಯಾರಿಸಬೇಕಾಗಿದೆ. ಸಿಲಿಂಡರಿನ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ 14 ಸೆಂಟಿಮೀಟರ್. ಓಕೆ, ಎತ್ತರ ಎಷ್ಟಿದೆ ನಮ್ಗೆ? 14 ಸೆಂಟಿಮೀಟರ್. ಹಾಗೂ ಗೋಳದ ತ್ರಿಜ್ಯ ಎಷ್ಟಿದೆ? 2.1 ಸೆಂಟಿಮೀಟರ್ ಇರುವಂತೆ ಈ ನೆನಪಿನ ಕಾಣಿಕೆಯನ್ನ ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನ ಕಂಡು ಹಿಡಿಯಿರಿ. ಹಾಗೂ ಲೋಹದ ಮೇಲ್ಮೈಗೆ ಚಿನ್ನದ ಬಣ್ಣವನ್ನ ಹಚ್ಚಲು ಪ್ರತಿ ಚದರ ಸೆಂಟಿಮೀಟರ್ಗೆ 10 ಪೈಸೆಯಂತೆ ತಗಲುವ ವೆಚ್ಚವನ್ನ ಕಂಡು ಹಿಡಿಯಿರಿ. ಇಲ್ಲಿ ಸಿಲಿಂಡರಿನ ತ್ರಿಜ್ಯ, ಅದನ್ನ R1 ಅಂತ ಕರೆಯೋಣ, 6 ಸೆಂಟಿಮೀಟರ್ ಇದೆ. ಎತ್ತರ H ಎಷ್ಟಿದೆ? 14 ಸೆಂಟಿಮೀಟರ್. ಗೋಳದ ತ್ರಿಜ್ಯ 2.1 ಸೆಂಟಿಮೀಟರ್. ಇಲ್ಲಿ ನಮ್ಗೆ ಏನ್ ಬೇಕು? ಇಲ್ಲಿ ಒಂದು ಲೋಹದ ನೆನಪಿನ ಕಾಣಿಕೆಯನ್ನ ತಯಾರಿಸ್ಬೇಕಂತಂದ್ರೆ ಲೋಹದ ಪರಿಮಾಣವನ್ನ ಕಂಡು ಹಿಡೀರಿ. ಲೋಹದ ಪರಿಮಾಣ ಅಂತಂದ್ರೆ ನಾವಿಲ್ಲಿ ಏನ್ ಕಂಡುಹಿಡಿಬೇಕು? ಘನಫಲವನ್ನ ಕಂಡುಹಿಡಿಬೇಕು ಅಲ್ವಾ? ಘನಫಲವನ್ನ ಕಂಡುಹಿಡಿಬೇಕು. ಹಾಗಿದ್ರೆ ಘನಫಲ ಅಂತಂದಾಗ ಲೋಹದ ಘನಫಲ, ಲೋಹದ ಪರಿಮಾಣ
ಈಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಪ್ಲಸ್ ಗೋಳದ ಘನಫಲ. ಸಿಲಿಂಡರಿನ ಘನಫಲ ನಮ್ಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್ ಅಲ್ವಾ. 4/3 ಪೈ ಆರ್ ಕ್ಯೂಬ್. ಇದನ್ನ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. ಸೊ ಪೈನ ಬೆಲೆ ಎಷ್ಟಿದೆ 22/7. ಆರ್ ಅಂತಂದ್ರೆ ನಮ್ಗೆ ಗೊತ್ತಿದೆ ಎಷ್ಟಂತ ಇದೆ 6 ಸೆಂಟಿಮೀಟರ್. ಸಿಲಿಂಡರಿನ ತ್ರಿಜ್ಯ ಇಂಟು ಎಚ್ ಅಂದ್ರೆ 14 ಸೆಂಟಿಮೀಟರ್ ಪ್ಲಸ್ 4/3 ಇಂಟು 22/7 ಇಂಟು 2.1 ಇಂಟು 2.1 ಇಂಟು 2.1. ಈಗ 2.1 ಅಲ್ವಾ. 7 1 7 2 ಸೊ 22 ಇಂಟು 2 ಅಂದ್ರೆ 44. 44 ಇಂಟು 36 44 ಇಂಟು 36 ಪ್ಲಸ್ 4/3 ಇದು 7 1 7 3 21 ಸೊ 0.3. ಹಾಗಿದ್ರೆ ಇವುಗಳನ್ನ ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ 4 ಇಂಟು 22 ಇಂಟು 0.3 ಇಂಟು 2.1 ಇಂಟು 2.1 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಿದ್ದು 500 ಇಲ್ಲಿ ಬರೀತೀನಿ ನೋಡ್ರಿ. ಒಟ್ಟು 528 ಪ್ಲಸ್ 116.424 ಬರುತ್ತೆ. ಇವೆರಡನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ 644 ಪ್ಲಸ್ 0.42 ಬರುತ್ತೆ. ಇದು ಸೆಂಟಿಮೀಟರ್ ಕ್ಯೂಬ್ ಘನಫಲ. ಈಗ ನಮ್ಗೇನ್ ಬೇಕು ಇದರಲ್ಲಿ ಮೇಲ್ಮೈಗೆ ಚಿನ್ನದ ಬಣ್ಣವನ್ನ ಹಚ್ಚಲು ಅಂದ್ರೆ ಗೋಳದ ಮೇಲ್ಮೈಗೆ ಚಿನ್ನದ ಬಣ್ಣವನ್ನ ಹಚ್ಬೇಕಂತಂದ್ರೆ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಲ್ವಾ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಹೇಳುತ್ತೆ ನಮ್ಗೆ 4πr². ಇಲ್ಲಿ ಕ್ಯಾಪಿಟಲ್ ಆರ್ ಅಂತ ತಗೊಂಡಿದೀವಿ. ಸೊ 4 ಇಂಟು 22/7 ಇಂಟು r² ಅಂದ್ರೆ 2.1 ಇಂಟು 2.1. ಸೊ 7 1 7 3 88 ಇಂಟು 0.3 ಇಂಟು 2.1 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ 55.44 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈಗ ಒಂದು ಚದರ ಸೆಂಟಿಮೀಟರ್ಗೆ 10 ಪೈಸೆ ಅಂತ ತಗಲಿದ್ರೆ 55.44 ಸೆಂಟಿಮೀಟರ್ ಸ್ಕ್ವೇರ್ಗೆ ತಗಲುವ ವೆಚ್ಚ. ಹೌದಾ. ಸೊ ನಮ್ಗೆ ವೆಚ್ಚವನ್ನ ಕಂಡುಹಿಡಿಬೇಕಂದ್ರೆ 55.44 ಇದು ಒಟ್ಟು ವಿಸ್ತೀರ್ಣ. ಪ್ರತಿ ಚದರ ಸೆಂಟಿಮೀಟರ್ಗೆ 10 ಪೈಸೆ ಅಂತ ತೆಗೆದ್ರೆ ಇಂಟು 10 ಮಾಡ್ತೀರಾ. ಹೌದಾ. 10 ಪೈಸೆ ತಗಲಿದ್ರೆ ಇಂಟು 10 ಮಾಡ್ತೀರಾ. ಎಷ್ಟು ಬರುತ್ತಿದ್ದು 554.4 ಪೈಸೆಗಳು ಬರುತ್ತೆ. ಇದು ನಮ್ಗೆ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಓಕೆ. ಸೊ ನಮ್ಗೆ ಇವತ್ತು 2022 ಮತ್ತು 23ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಪ್ರಶ್ನೆಗಳು ಬರ್ತಿವೆ ಅದನ್ನ ನಾನು ಬಿಡಿಸಿದ್ದೀನಿ. ಅಂದ್ರೆ ಪ್ರಮೇಯಗಳನ್ನ ಹೊರತುಪಡಿಸಿ. ಸೊ ಪ್ರಮೇಯವನ್ನ ನಾವು ಆಲ್ರೆಡಿ ಬಿಡಿಸಿದೀವಿ. ಇದನ್ನ ಬಿಡಿಸ್ತಾ ಕೂತ್ಕೊಂಡ್ರೆ ಲೆಕ್ಕಗಳು ಉಳಿಯುತ್ತೆ. ಹಾಗಾಗಿ ಸೊ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮೇಯಗಳು ರಿಪೀಟ್ ಆಗಿದೆ. ಸೊ ನಾವು ಕೂಡ ಪ್ರಾಕ್ಟೀಸ್ ಮಾಡಿದೀವಿ. ಹಾಗಾಗಿ ನಾನು ಪ್ರಮೇಯವನ್ನ ಬಿಡಿಸಿಲ್ಲ. ಸೊ ಬೇರೆ ರೀತಿಯಾಗಿ ಯಾವ ತರಹದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಬಿಡಿಸಿದ್ದೀನಿ. ಓಕೆ. ನೆಕ್ಸ್ಟ್ ಆಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್. ಅದು ಕ್ಯಾಲ್ಕುಲೇಷನ್ ಬೇಸ್ಡ್ ಇರೋದ್ರಿಂದ ಅದನ್ನ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಸಿ ಇದೆ. ಜಸ್ಟ್ ಕ್ಯಾಲ್ಕುಲೇಷನ್ ಅಷ್ಟೇ ಮಾಡೋದಿದೆ ಅಲ್ವಾ. ಬೇರೆ ರೀತಿಯಾದ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನಾನು ಬಿಡಿಸಿದ್ದೀನಿ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ
ಇಷ್ಟ ಆಗಿದೆ, ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತಾ, ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತಾ ನಾವು ಈಗಾಗಲೇ 3 ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದೀವಿ. ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಒಂದ್ಸತಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸಲು ಪ್ರಯತ್ನಿಸಿ ಅಂತ ಹೇಳ್ತಾ ನಾನು ಇವತ್ತು ಈ ಒಂದು ವಿಡಿಯೋವನ್ನ, ಈ ಒಂದು ಕ್ಲಾಸನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.